ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಅನ್ನ ಮಾಡಿದಾಗ ಜಾಸ್ತಿ ಉಳಿದ್ರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಿ ಅಲ್ವಾ? ಆವಾಗ ಈ ಥರ ಬೋಂಡ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದ್ಬಿಟ್ಟು. ಇದನ್ನು ಮಾಡೋದಕ್ಕೆ ಒಂದು ಜಾರ್ ತೊಗೊಂಡು ಅದಕ್ಕೆ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು, ನೀರು ಹಾಕ್ಕೊಳ್ಬಾರ್ದು. ಅನ್ನದಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ರುಬ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಜಾರಿಗೆ ಅನ್ನ ಅಂಟ್ಕೊಳ್ತಾ ಇದೆ ಅಂದಾಗ ಮಾತ್ರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಬೇಕು. ಇವಾಗ ಇದಾಗಿದೆ, ಒಂದು ಬೌಲಿಗೆ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಸ್ವಲ್ಪ, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೇಕು. ಮತ್ತು ಶುಂಠಿ, ಇದನ್ನು ತುರಿದು ಹಾಕ್ಕೊಳ್ಳೋದಕ್ಕಿಂತ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಸಿಗುತ್ತೆ. ಹಸಿ ತೆಂಗಿನಕಾಯಿ, ಇದನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೇಕು. ಮತ್ತು ಕಾಳು ಮೆಣಸು ಒಂದು 5ರಿಂದ 6 ಕುಟ್ಟಿ ಹಾಕ್ಕೊಳ್ಬೇಕು, ತರಿಯಾಗಿ, ಫುಲ್ ಪೌಡ್ರ್ ಆಗಿರಬಾರ್ದು ಇದು. ಚಿರೋಟಿ ರವೆನ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ. ಚಿರೋಟಿ ರವೆ ಇಲ್ಲಾಂದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಿರೋಟಿ ರವೆನ ಕಲಿಸ್ತಾ ತುಂಬ ತೆಳ್ಳಗಾದರೆ ಮಾತ್ರ ಇನ್ನೂ ಸ್ವಲ್ಪ ಚಿರೋಟಿ ರವೆನ ಸೇರಿಸ್ಕೊಳ್ಬೇಕು. ಫಸ್ಟಿಗೆ ತುಂಬ ಹಾಕ್ಕೊಂಡ್ಬಿಟ್ರೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಬೋಂಡ ಸಾಫ್ಟಾಗಿ ಬರೋದಿಲ್ಲ, ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಇವಾಗ 1 ಸ್ಪೂನಷ್ಟು ಮತ್ತೆ ಸೇರಿಸ್ತಾ ಇದ್ದೀನಿ ನಾನು. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ತಕ್ಷಣಕ್ಕೆ ಮಾಡೋಕ್ಕೆ ಹೋಗಬಾರ್ದು. ಚಿರೋಟಿ ರವೆ ಹಾಕಿರೋದ್ರಿಂದ ಅದನ್ನು ನೆನೆಯೋಕ್ಕೆ ಬಿಡಬೇಕು, ಒಂದು 15 ನಿಮಿಷಗಳ ಕಾಲ. ಒಂದು ಲಿಡ್ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡೋಣಂತೆ. ಇದು ರೆಡಿಯಾಗಿದೆ. ಇವಾಗ 15 ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಹಿಟ್ಟು ಚೆನ್ನಾಗಿ ನೆಂದು ರೆಡಿಯಾಗಿದೆ. ನಾನು ಇದನ್ನು ಬಜ್ಜಿ ಥರ ಬಿಡ್ತಾ ಇರೋದ್ರಿಂದ ತೆಳ್ಳಗೆ ತೊಗೊಂಡಿದ್ದೀನಿ. ನೀವು ಮೆದುವಡೆ ಥರ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ಹಿಟ್ಟು ಗಟ್ಟಿಯಾಗಬೇಕು ಅಂದರೆ ಚಿರೋಟಿ ರವೆನ 2 ಸ್ಪೂನಷ್ಟು ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಗಟ್ಟಿಯಾಗುತ್ತೆ. ಲಾಸ್ಟಲ್ಲಿ ನೀನು ಕರಿತಾ ಇದ್ದೀವಿ ಅಂದಾಗ ಸೋಡಾ ಪುಡಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಫಸ್ಟಿಗೆ ಸೋಡಾ ಪುಡಿನ ಹಾಕಿ ಕಲಸಿ ಇಡಬಾರ್ದು. ಇನ್ನೇನು ನಾವು ಕರಿತಾ ಇದ್ದೀವಿ ಅನ್ನೋದು ಮಾತ್ರ ಸೋಡಾ ಪುಡಿನ ಹಾಕಿ ಕಲಿಸ್ಕೊಳ್ಬೇಕು. ಈ ಥರ ನೀರಲ್ಲಿ ಕೈ ಹಚ್ಕೊಂಡ್ಬಿಟ್ಟು ತುದಿ ಬೆರಳಲ್ಲಿ ಈ ಥರ ಹಿಟ್ಟನ್ನು ತೊಗೊಂಡ್ಬಿಟ್ಟು ಎಣ್ಣೆಯಲ್ಲಿ ಬಿಡಬೇಕು. ಈ ಥರ ಆವಾಗ ರೌಂಡ್ಗೆ ಚೆನ್ನಾಗಿ ಬರುತ್ತೆ. ಇವಾಗ ಎಣ್ಣೆ ಕಾದಿದೆ, ನಾವು ಬೋಂಡನ ಬಿಡೋಣಂತೆ. ಈ ಥರ ಬಿಡ್ತಾ ಇದ್ದೀನಿ ನಾನು. ಬೋಂಡ ಬಿಡುವಾಗ ಫ್ಲೇಮು ಸಿಮ್ಮಲ್ಲಿರಲಿ. ಒಂದೇ ಸತಿ ಮೀಡಿಯಮಲ್ಲಿ ಬಿಟ್ಬಿಟ್ರೆ ಏನಾಗುತ್ತೆ, ಸೀದೋಗ್ಬಿಡುತ್ತೆ. ಇದು ಅನ್ನದಿಂದ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸರಿ ಹೋಗುತ್ತೆ. ಫಸ್ಟಿಗೆ ಮೀಡಿಯಮ್ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬಿಡಿ, ಸೀದೋಗ್ಬಿಡುತ್ತೆ. ಇವಾಗ 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣಂತೆ ನಿಧಾನವಾಗಿ. ಈ ಥರ ನಿಧಾನವಾಗಿ ಕರಿಯೋದ್ರಿಂದ ಏನಾಗುತ್ತೆ, ಕ್ರಿಸ್ಪಿನೆಸ್ ಬರುತ್ತೆ, ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಚೆನ್ನಾಗಿ ಬೇಯೋದಿಲ್ಲ. ಇವಾಗ ನೋಡಿ 2 ಸೈಡು ಚೆನ್ನಾಗಿ ಫ್ರೈ ಆಗಿ ಬೋಂಡ ರೆಡಿಯಾಗಿದೆ. ಇದನ್ನು ತೆಕ್ಕೊಂಬಿಡೋಣಂತೆ. ಒಂದು 15ರಿಂದ 20 ನಿಮಿಷದಲ್ಲಿ ಬೋಂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಸ್ನ್ಯಾಕ್ಸಿಗೂ ಆಯಿತು, ಊಟದ ನೆಂಚ್ಕೊಳಕ್ಕೂ ಆಯಿತು, ಹೇಗೆ ಬೇಕಾದ್ರೂ ಇದನ್ನು ತಿನ್ಬೋದು. ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಚಟ್ನಿ ಜೊತೆ ಸರ್ವ್ ಮಾಡಿ ಇಟ್ಟಿದ್ದೀನಿ. ಒಂದು ಬೋಂಡನ ತೋರಿಸ್ತೀನಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದ್ಬಿಟ್ಟು. ಇದನ್ನು ಅನ್ನದಲ್ಲಿ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ತಿನ್ನೋರಿಗೆ, ಅಷ್ಟು ಚೆನ್ನಾಗಿರುತ್ತೆ. ನೋಡೋದಲ್ಲ ಸುಲಭವಾಗಿ ಅನ್ನದಿಂದ ಹೇಗೆ ಬೋಂಡ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.